ಪ್ರಸನ್ನವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ಕ ಪಿಶಂಗವಾಸಸಂ ಲಸನ್ ಮಹಾಹಾರ ಹಿರಣ್ಮಯಾಂಗದ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಭಾಗವತ ಸಾರೋದ್ಧಾರದಲ್ಲಿ ಇದು ಧ್ಯಾನ ಪ್ರಕರಣ ಅಂತ 17ನೇ ಪ್ರಕರಣ. ಸಾಧಕನಾದವನು ಆತ್ಮ ಪ್ರಶಂಸೆ ಮಾಡ್ಕೋಬಾರದು, ಪರನಿಂದೆ ಮಾಡಬಾರದು. ಈ ದೇಹದ ಸಂಸಾರದ ಬಂಧನದಿಂದ ಮುಕ್ತನಾಗಿ ಪರಮಾತ್ಮನ ಪಾದ ಕಮಲವನ್ನು ಸೇರುವಂಥ ನಿವೃತ್ತ ಕರ್ಮವನ್ನು ಮಾಡಬೇಕು. ಸಂಸಾರದಲ್ಲೇ ಕಟ್ಟಿ ಹಾಕುವಂಥ ಕರ್ಮಗಳನ್ನು ಮಾಡಬಾರದು ಅನ್ನುವುದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಮನುಷ್ಯನ ಮೂಲ ಕರ್ತವ್ಯ ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ. ಪರಮಾತ್ಮನನ್ನು ನೋಡಬೇಕು. ನೋಡ್ಲಿಕ್ಕೆ ಸಾಧ್ಯ ಆಗೋದು ಹೇಗೆಂದರೆ ಮೊದಲು ಶ್ರವಣ ಮಾಡೋದ್ರ ಮೂಲಕ. ಇನ್ನೊಬ್ಬರು ಗುರುಗಳಾದವರು ಜ್ಞಾನಿಗಳಾದವರು ಏನು ಶ್ರವಣ ಮಾಡಿಸಿರ್ತಾರೆ ಅದನ್ನು ಶ್ರವಣ ಮಾಡಬೇಕು ಮೊದಲು. ಅದಾದಮೇಲೆ ಮನಸ್ಸಿನಲ್ಲಿ ಮಂಥನ ಮಾಡ್ಕೋಬೇಕು. ಮುಂದೆ ನಿಧಿಧ್ಯಾಸನ ಅಂದರೆ ಧ್ಯಾನ. ಧ್ಯಾನವನ್ನು ಯಾರೋ ದೊಡ್ಡವರು ಋಷಿಗಳು ಮಾತ್ರ ಮಾಡ್ತಾರೆ ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಆ ಧ್ಯಾನವನ್ನು ಮಾಡಲೇಬೇಕು. ಇಂಥ ಒಂದು ಧ್ಯಾನದಲ್ಲಿ ಆ ಪರಮಾತ್ಮನನ್ನು ಕಾಣುವ ಪ್ರಯತ್ನ ಮಾಡಬೇಕು. ಈ ಹಿಂದಿನ ಭಾಗಗಳಲ್ಲಿ ಅದನ್ನೆಲ್ಲ ನಾವು ನೋಡಿದ್ದೇವೆ. ನಮ್ಮ ಎದುರಿಗೆ ಒಂದು ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ನಾವು ನೋಡಿ ಆಮೇಲೆ ಕಣ್ಣು ಮುಚ್ಚಿಕೊಂಡ್ರೆ ಆ ಮನಸ್ಸಿನ ಪರದೆ ಮೇಲೆ ಆ ವ್ಯಕ್ತಿ ಅಥವಾ ವಸ್ತುವಿನ ಚಿತ್ರ ಮೂಡ್ತದೆ ಮನಸ್ಸಿನ ಸಂಸ್ಕಾರದಿಂದ. ಇದು ನಮಗೆ ಇಷ್ಟವಾದ ವ್ಯಕ್ತಿ, ನಮಗೆ ಇಷ್ಟವಾದಂಥ ವಸ್ತು, ಇದ್ರದ್ದೆಲ್ಲ ಚಿತ್ರ ಅಲ್ಲಿ ಮೂಡ್ತದೆ. ಇದರಂತೆ ಇದು ಬಹಳ ಸುಲಭ. ಇದು ನಮಗೆಲ್ಲರಿಗೂ ಅನುಭವ ಇದ್ದದ್ದೇ. ನಮಗೆ ಬೇಕಾದಂಥ ವಸ್ತುವನ್ನು ವ್ಯಕ್ತಿಯನ್ನು ನಾವು ಹೀಗೆ ಸ್ಮರಿಸ್ಕೋತೀವಿ ಮನಸ್ಸಿನ ಪರದೆ ಮೇಲೆ. ಕೆಲವು ಸರಿ ಅಪೇಕ್ಷೆ ಪಟ್ಟು ನಾವೇ ಸ್ಮರಿಸ್ಕೋತೀವಿ. ಕೆಲವು ಕಡೆ ನಮಗೆ ಗಮನ ಇಲ್ಲದೆ ಹೋದರೂ ಕೂಡ ಸಂಸ್ಕಾರದ ಕಾರಣದಿಂದ ನಾವೇನೋ ಬೇರೆ ಧ್ಯಾನದಲ್ಲಿ ಮಗ್ನರಾಗಿದ್ದರೂ ಆ ಚಿತ್ರ ನಮ್ಮ ಕಣ್ಮುಂದೆ ಬಂದ್ಬಿಡ್ತದೆ. ಧ್ಯಾನ ಮಾಡೋದು ಅಷ್ಟು ಸುಲಭ ವಾಸ್ತವಿಕವಾಗಿ. ಆದರೆ ಲೌಕಿಕ ವಸ್ತು, ಲೌಕಿಕ ವಿಷಯಗಳ ಧ್ಯಾನ ಮಾಡುವುದು ಬಿಟ್ಟು ಪರಮಾತ್ಮನನ್ನು ಹೀಗೆ ನಾವು ಪರಮಾತ್ಮನ ಚಿತ್ರವನ್ನು ನಮ್ಮ ಕಣ್ಮುಂದೆ ತಂದ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕಾಗಿ ವಿಗ್ರಹ ಪೂಜಾ ಮಾಡ್ತೇವೆ. ವಿಗ್ರಹಗಳಲ್ಲಿ ಭಗವಂತನ ಪ್ರತಿಮಾಗಳಲ್ಲಿ ಭಗವಂತನ ಪೂಜೆ ಮಾಡ್ತೇವೆ. ವಿಗ್ರಹನೇ ಕಲ್ಲು ಕಟ್ಟಿಗೆ ಲೋಹಗಳಿಂದ ವಿಗ್ರಹ ತಯಾರು ಮಾಡ್ತೀವಲ್ಲ, ಅದೇ ಭಗವಂತ ಅಲ್ಲ. ಪ್ರತಿಮಾ ಪೂಜಕರು ನಾವು, ವಿಗ್ರಹ ಪೂಜಕರು. ಆದರೆ ಪ್ರತಿಮೆಯೇ ವಿಗ್ರಹನೇ ಭಗವಂತ ಅಲ್ಲ, ವಿಗ್ರಹದ ಒಳಗೆ ಭಗವಂತ ಅಷ್ಟೆ. ಭಗವಂತ ಎಲ್ಲ ಕಡೆನೂ ಸನ್ನಿಹಿತನೇ. ಜಗತ್ತಿನಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ. ಎಲ್ಲ ದೇಶದಲ್ಲಿದ್ದಾನೆ, ಎಲ್ಲ ಕಾಲದಲ್ಲಿದ್ದಾನೆ, ಎಲ್ಲ ವ್ಯಕ್ತಿಗಳಲ್ಲೂ ಇದ್ದಾನೆ. ಅಷ್ಟಾದ್ರೂ ನಾವು ಒಂದು ಯಾವುದೋ ಗೋಡೆಯೋ ಕಲ್ಲೋ ಅದು ಎದುರಿಗೆ ಕೂತ್ರೆ ಭಗವಂತನ ನೆನಪು ನಮ್ಮಂಥವ್ರಿಗೆ, ಸಾಮಾನ್ಯರಾದವರಿಗೆ, ಪಾಮರರಿಗೆ ಬರಬೇಕಲ್ಲ. ಅದಕ್ಕಾಗಿ ಒಂದು ಸುಂದರವಾದಂಥ ವಿಗ್ರಹವನ್ನು ಕಲ್ಲು ಕಟ್ಟಿಗೆ ಲೋಹ ಅದರೊಳಗೆ ಕೆತ್ತಿ ಅದನ್ನು ಗರ್ಭಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡಿಸಿ ಅಥವಾ ನಮ್ಮ ಮನೆಯೊಳಗೆ ಅದನ್ನ ಇಟ್ಕೊಂಡು ಅಲ್ಲಿ ಭಗವಂತನ ಕಾಣೋ ಪ್ರಯತ್ನ ಮಾಡ್ತೇವೆ. ಅಂತೂ ಪ್ರತಿಮಾ ಪೂಜಾ ಅಂತ ಅನ್ನೋದು ಒಂದು ಮೆಟ್ಟಲು, ಆರಂಭದ ಮೆಟ್ಟಲು ಅದು. ಅದನ್ನು ಮಾಡಿ ಬಹಳ ದೀರ್ಘಕಾಲ ಅದನ್ನು ಮಾಡಿದಾಗ ಆ ಪ್ರತಿಮಾ ಯಾವ ಥರ ಸೌಂದರ್ಯಯುಕ್ತವಾಗಿರ್ತದಲ್ಲ ಅಂಥದ್ದೊಂದು ಚಿತ್ರ ನಮ್ಮ ಮನಸ್ಸಿನ ಪರದೆ ಮೇಲೆ ಮೂಡ್ತದೆ. ಆ ಮೂಡಿದ ಚಿತ್ರ ಅದೇನು ಭಗವಂತ ಅಲ್ಲ, ಆದರೆ ಅದ್ರೊಳಗೆ ಭಗವಂತ ಇದ್ದಾನೆ. ಚಿತ್ರವನ್ನೇ ಬಹಳ ದೀರ್ಘಕಾಲ ನಮಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದಾಗ ಕೊನೆಗೊಂದು ದಿವಸ ವಾಸ್ತವಿಕವಾದ ಭಗವಂತನೇ ನಮಗೆ ಕಣ್ಣಿಗೆ ಕಾಣಿಸ್ತಾನೆ. ಅದು ಗುರಿ. ಈಗ ನಾವು ಮಾಡ್ತಿರುವ ಪ್ರತಿಮಾ ಪೂಜಾ, ಪ್ರತಿಮೆಯನ್ನು ನೋಡಿ ಆ ಸಂಸ್ಕಾರ ಬಲದಿಂದ ಮನಸ್ಸಿನ ಪರದೆಯ ಮೇಲೆ ಮಾಡುವ ಚಿತ್ರದ ಪೂಜಾ, ಇವೆರಡು ಹಂತಗಳು ಮಾತ್ರ.
ಇಲ್ಲೇನು ಪ್ರತಿಮಾ ಪೂಜೆ ಮಾಡ್ತೀವಿ, ಅದಕ್ಕಿಂತ ಕಷ್ಟ ಆ ಮನಸ್ಸಿನ ಪರದೆ ಮೇಲೆ ಮೂಡಿದ ಚಿತ್ರದ ಪೂಜಾ. ಅದನ್ನು ಧ್ಯಾನಿಸುವುದು ಮತ್ತೂ ಕಷ್ಟ. ವಾಸ್ತವಿಕವಾಗಿ ಭಗವಂತನನ್ನೇ ಸಾಕ್ಷಾತ್ಕರಿಸ್ಕೊಂಡು ಅವನನ್ನೇ ನೋಡುವುದು ಮತ್ತೂ ಕಷ್ಟ. ಜಗತ್ತಿನಲ್ಲಿ ನಾವು ನೋಡ್ತಿರ್ತೇವೆ, ತೀರಾ ಅಜ್ಞಾನಿಗಳಾದವರು ಚಿಕ್ಕ ಬಾಲಕರಿಗೂ ಕೂಡ ಗರ್ಭಗುಡಿಯಲ್ಲಿರುವ ವಿಗ್ರಹವನ್ನು ತೋರಿಸಿ ಬಂದು ನಮಸ್ಕಾರ ಮಾಡೋದ್ರೆ ನಮಸ್ಕಾರ ಮಾಡ್ತಾರೆ. ಅದೆಲ್ಲರಿಗೂ ಸುಲಭನೇ. ಕೆಲವರಿಗೆ ಅದೂ ಕಷ್ಟ ಇರಬಹುದು. ದೇವಾಲಯಕ್ಕೆ ಬರೋದಿಲ್ಲ ಅಂತಾರೆ, ನಮಸ್ಕಾರ ಮಾಡೋದೇ ಇಲ್ಲ ಅಂತಾರೆ, ಅಂಥವ್ರು ಇರ್ತಾರೆ, ಅದು ವಿಷಯ ಬೇರೆ. ಆದರೂ ಸಾಮಾನ್ಯರಿಗೆ ಬಹಳ ದೊಡ್ಡ ಸಾಧನೆಯನ್ನು ಇಲ್ಲದೇ ಇದ್ದವ್ರಿಗೂ ಸಾಧ್ಯ ಆಗ್ತದೆ. ಅದಕ್ಕಿಂತ ಸ್ವಲ್ಪ ಕಷ್ಟ ಧ್ಯಾನ ಮಾಡೋದು. ಚಿಕ್ಕ ಮಕ್ಕಳಿಗೆ ಅಲ್ಲೇನು ಕಲ್ಲಿನ ವಿಗ್ರಹ ನೋಡಿದೆಯಲ್ಲ, ಆ ಥರ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡು ಅಂತ ಹೇಳಿದರೆ ಅವಕ್ಕೆ ಏಕಾಗ್ರತೆ ಬರೋದಿಲ್ಲ. ಚಿಕ್ಕ ಮಕ್ಕಳಿಗೇನು ದೊಡ್ಡವರಿಗೂ ಬರೋದಿಲ್ಲ. ನಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೇ ಮೋಹೇನ ಮೂಢಂ. ಯಾರು ಲೌಕಿಕ ಸುಖದಲ್ಲಿ ಸಂಪತ್ತಿನಲ್ಲೇ ಮಗ್ನರಾಗಿರ್ತಾರಲ್ಲ, ಅವನನ್ನು ಬಾಲಕ ಅಂತಲೇ ಅನ್ಬೇಕು. ಸಣ್ಣ ವಯಸ್ಸಿನವ್ರು ಮಾತ್ರ ಬಾಲಕರು ಅಂತಲ್ಲ. ಯಾರು ಸಂಪತ್ತಿನ ದುರಾಸೆಯಲ್ಲಿ ಮುಳುಗಿರ್ತಾರೆ, ಅದನ್ನು ಸಂಪತ್ತನ್ನು ಸಂಗ್ರಹಿಸುವುದು, ಅದನ್ನು ಅನುಭವಿಸುವುದು, ಅದರಲ್ಲೇ ಯಾರು ಮುಳುಗಿರ್ತಾರೆ ಅವರಿಗೆ ಈ ಎಲ್ಲ ವಿಷಯಗಳು ಹೊಳೆಯೋದೇ ಇಲ್ಲ ಅಂತಾರೆ, ಹಾಸ್ಯ ಮಾಡ್ತಾರೆ ಅವರನ್ನು. ಅವನು ಬಾಲನೂ ಹೌದು, ಅವನು ಮೂಢನೂ ಹೌದು. ಆದ್ದರಿಂದ ಏನು ಕಲ್ಲಿನ ವಿಗ್ರಹ ನೋಡಿದ್ದಿ, ಕಟ್ಟಿಗೆ ಲೋಹದ ವಿಗ್ರಹ ನೋಡಿದ್ದಿ, ಅದನ್ನೇ ಧ್ಯಾನ ಮಾಡು ಅಂತ ಹೇಳಿದರೆ ಅದು ಎಲ್ಲರಿಗೂ ಬರೋದಿಲ್ಲ. ಆದರೂ ಅದು ಬಹಳ ಕಷ್ಟ ಏನಲ್ಲ. ಸ್ವಲ್ಪ ಅಭ್ಯಾಸ ಮಾಡಿದರೂ ಮನಸ್ಸಿನ ಪರದೆ ಮೇಲೆ ಚಿತ್ರ ಮೂಡಿಸ್ಕೋಬಹುದು. ಆದರೆ ಮನಸ್ಸಿನ ಪರದೆಯ ಮೇಲೆ ಮೂಡಿದ ಚಿತ್ರವನ್ನು ದೀರ್ಘಕಾಲ ಧ್ಯಾನ ಮಾಡಿ ಅನೇಕ ಜನ್ಮಗಳ ಬಳಿಕ ವಾಸ್ತವಿಕವಾದ ಭಗವಂತನನ್ನೇ ನಾವು ಮನಸ್ಸಿನಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವು 3 ಹಂತಗಳು: ಪ್ರತಿಮಾ ಪೂಜಾ, ಮನಸ್ಸಿನ ಪರದೆಯ ಮೇಲೆ ಚಿತ್ರದ ಪೂಜಾ, ಕೊನೆಗೆ ಮನಸ್ಸಿನಿಂದ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಳುವ 3ನೇ ಹಂತ. ನಮ್ಮ ಮನಸ್ಸು ಅನ್ನೋದೇನಿದೆಯಲ್ಲ, ಅದೊಂದು ಉಪಕರಣ. ಅದು ಗಣಕಯಂತ್ರ, ಕಂಪ್ಯೂಟರ್ ಇದ್ದಾಗ. ಅದು ಆದರೂ ಕಂಪ್ಯೂಟರ್ ಯಾವಾಗಾದ್ರೂ ಒಮ್ಮೊಮ್ಮೆ ಕೈ ಕೊಡ್ತಿರ್ತದೆ. ಕಂಪ್ಯೂಟರ್ನಲ್ಲೇ ಇರುವಂಥ ಮಾಹಿತಿಗಳನ್ನು ಆ ಕಂಪ್ಯೂಟರ್ನೇ ಪೂರಾ ನಂಬಿ ಅಲ್ಲಿ ಒಂದೇ ಕಡೆ ಇಟ್ಬಿಟ್ರೆ ಸ್ವಲ್ಪ ಕಷ್ಟನೇ. ಯಾವಾಗ ಅದಕ್ಕೆ ಏನಾಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಕಂಪ್ಯೂಟರ್ ಹ್ಯಾಂಗ್ ಆಗ್ಬೋದು, ಸ್ತಬ್ಧ ಆಗಿಬಿಡ್ಬೋದು, ಹಾಳಾಗಿ ಹೋಗ್ಬೋದು, ಅದಕ್ಕೆ ವೈರಸ್ ಅಟ್ಯಾಕ್ ಆಗ್ಬೋದು, ಏನೂ ಆಗ್ಬೋದು. ಅಂತೂ ಮನಸ್ಸಿನ ಪರದೆ ಮೇಲೆ ಮೂಡಿಸ್ಕೊಳ್ಳಿಕ್ಕೆ ನಾವೇನು ಪ್ರಯತ್ನ ಪಡ್ತೇವಲ್ಲ, ಮನಸ್ಸಿನ ಮೂಲಕ ಆಮೇಲೆ ವಾಸ್ತವಿಕವಾದ ಭಗವಂತನ ರೂಪವನ್ನೇ ಮನಸ್ಸಿನಿಂದ ನೋಡ್ತೇವಲ್ಲ, ನೋಡಿದ್ರೂ ಕೂಡ ಮನಸ್ಸೊಂದು ಕಂಪ್ಯೂಟರ್ ಇದ್ದಾಗ ಆದ್ದರಿಂದ ಆ ಮನಸ್ಸು ಯಾವಾಗ ಕೈ ಕೊಡ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಇನ್ನು ಕೊನೆಯ ಹಂತ, 4ನೇ ಹಂತ ಅಂದರೆ ಆತ್ಮನಿಂದಲೇ ಭಗವಂತನ ನೋಡೋದು. ಅದು ತೀರಾ ಕಷ್ಟ. ಅಷ್ಟರಿಂದ ಮನಸ್ಸಿನಿಂದ ಭಗವಂತನ ನೋಡಿಬಿಟ್ರೇ ಭಗವಂತನ ಹೊಂದ್ತಾನೆ ಅಂತ ತೀರ್ಮಾನನೇ ಅವನು, ಮುಕ್ತನೇ ಅವನು, ಹೆಚ್ಚು ಕಡಿಮೆ ಮುಕ್ತನೇ. ಆತ್ಮನಿಂದಲೇ ಭಗವಂತನ ಏನಾದ್ರು ನೋಡಿಬಿಟ್ರೆ ಮುಗದೇ ಹೋಯ್ತು, ದಾಟಿದ ಅಂತಲೇ ಅರ್ಥ. ಸಂಸಾರವನ್ನು ಇನ್ನೇನು ಕೆಲವು ಕಾಲ ಸಂಸಾರದಲ್ಲಿರ್ತಾನೆ, ಮುಂದೆ ಅವನು ಮುಕ್ತನಾಗ್ತಾನೆ ಅಂತಲೇ ಅರ್ಥ. ಹೀಗೆ ಪ್ರತಿಮಾದಲ್ಲಿ, ವಿಗ್ರಹದಲ್ಲಿ ಭಗವಂತ, ಮನಸ್ಸಿನ ಪರದೆಯ ಮೇಲೆ ಮೂಡಿದ ಆ ಒಂದು ಸಂಸ್ಕಾರದ ಚಿತ್ರ ಏನಿದೆ ಅಲ್ಲಿ ಭಗವಂತ, ಮನಸ್ಸಿನ ಕಣ್ಣಿನಿಂದ ವಾಸ್ತವಿಕವಾಗಿ ಭಗವಂತ. 3ನೇದ್ದು ವಾಸ್ತವಿಕವಾಗಿ ಭಗವಂತ ನೋಡೋದು. 4ನೇದ್ದು ಆತ್ಮನಿಂದಲೇ ಭಗವಂತ ನೋಡೋದು. ಆ ಆತ್ಮನಿಂದಲೇ ಭಗವಂತ ನೋಡ್ಲಿಕ್ಕಾಗಿ ಪ್ರಯತ್ನ ಪಡಬೇಕು. ಅದು ಸಾಧಕನ ಗುರಿಯಾಗಿರ್ಬೇಕು. ಸರಿ, ಹೀಗೆಲ್ಲ ಧ್ಯಾನ ಮಾಡಬೇಕು ಅಂತ ಬಂತು ಈ ಹಿಂದೆ. ಭಗವಂತನ ನಾವು ನಿತ್ಯ ಕಣ್ಮುಚ್ಚಿ ಕೂತ್ಕೊಂಡು ಆ ಭಗವಂತನ ಇಡೀ ರೂಪವನ್ನು ಕಣ್ಣಿಂದ ಕಾಣುವ ಪ್ರಯತ್ನ ಮಾಡಬೇಕು. ಮನಸ್ಸಿನ ಪರದೆಯ ಮೇಲೆ ಮೂಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಡೀ ರೂಪವನ್ನು ಮೂಡಿಸ್ಕೊಳ್ಳಿಕ್ಕೆ ಆಗದೆ ಹೋದರೆ ಪಾದ, ಹಸ್ತ, ಮುಖ, ಕಣ್ಣು, ಇದಕ್ಕೆ ವರಹಸ್ತ ಅಂತಾರೆ, ಅಭಯ ಹಸ್ತ, ಅಥವಾ ತಿರುಪತಿ ವೆಂಕಟರಮಣನ ಕೈ ಹೀಗಿರ್ತದೆ, ಇದು ಕೆಲವು ಕಡೆ ಹೀಗಿರ್ತದೆ. ಇಷ್ಟು ಮಾಡಿದರೆ ಇದು ಜ್ಞಾನ ಮುದ್ರ, ಇದು ವರ ಅಭಯ, ಇದು ಜ್ಞಾನ ಮುದ್ರ. ಇವಿಷ್ಟಿದ್ರೆ ಈ ಥರ ಇರುವಂಥ ಭಗವಂತನ ಕೈ, ಕಾಲು, ಪಾದಗಳು ಯಾವುದನ್ನಾದರೂ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಈಗ 204ನೇ ಶ್ಲೋಕ, ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ ಅಂತ. ಭಗವಂತನ ಯಾವ ಥರ ಧ್ಯಾನ ಮಾಡಬೇಕು, ಇದು 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ. ಒಂದು ಪ್ರಸನ್ನವಾದ ಮುಖಮಂಡಲ ಇರಬೇಕಂತ ಭಗವಂತಂದು. ನಾವು ವಿಗ್ರಹ ಏನು ತಯಾರು ಮಾಡಿರ್ತಾರಲ್ಲ ಶಿಲ್ಪಿಗಳು, ಅದನ್ನು
ಸಾಧ್ಯವಾದಷ್ಟು ಸುಂದರವಾಗಿರುವಂತಹ ವಿಗ್ರಹಗಳನ್ನು ಮಾಡಿರ್ತಾರೆ. ಅಂಥ ನಾವು ಹೊರಗೆ ನೋಡಿದ ಕಲ್ಲಿಂದು ಕಟ್ಟಿಗೆಯನ್ನು ವಿಗ್ರಹ ನೋಡಿರ್ತೀವಿ, ಅಂಥದನ್ನ ಚಿತ್ರವನ್ನು ಮನಸ್ಸಿನ ಮೇಲೆ ಮೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ವಾಸ್ತವಿಕವಾಗಿ ಈಗ ನಮ್ಮ ಸುತ್ತಮುತ್ತಲೇನು ಜನ ಪ್ರಾಣಿಗಳೆಲ್ಲ ಇದ್ದಾರಲ್ಲ, ಎಲ್ಲ ಭಗವಂತನ ಪ್ರತಿಮೆಗಳೇ ಇವು. ಪ್ರತಿಮಾವದ್ ಹರೇ ರೂಪಂ ತಿರ್ಯಂಗ್ ನರ ಸುರಾದಯ ಅಂತ. ತಿರ್ಯಕ್ ಪ್ರಾಣಿಗಳು, ಪಕ್ಷಿಗಳು, ದೇವತೆಗಳು, ರಾಕ್ಷಸರು ಎಲ್ಲನೂ ಭಗವಂತನ ಪ್ರತಿಮಾನೇ. ಆದರೆ ನಾವು ಮನಸ್ಸಿನ ಪರದೆಯ ಮೇಲೆ ಮೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಯಾವುದನ್ನ? ಈ ಹೊರಗಿರುವ ಈ ಪ್ರತಿಮಾಗಳನ್ನಲ್ಲ. ಯಾಕೆಂದರೆ ಈ ಪ್ರತಿಮಾಗಳಿಗೆ ಅಂಥ ಅದ್ಭುತವಾದಂಥ ಸೌಂದರ್ಯ ಇವೆಲ್ಲ ಇರೋದಿಲ್ಲ. ಜಗತ್ತಿನಲ್ಲಿ ಅದೆಷ್ಟೇ ಸುಂದರಾಂಗ ಅಂದರೂ, ಅದೆಂಥ ಸುಂದರಿಯಾದಂಥ ಸ್ತ್ರೀ ಅಂದರೂ ಅಲ್ಲೊಂದೇನಾದರೂ ನ್ಯೂನತೆ ಇದ್ದೇ ಇರ್ತದೆ. ಅದಕ್ಕಾಗಿ ಈ ಪ್ರತಿಮಾಗಳನ್ನೆಲ್ಲ ಬಿಟ್ಟು ಬಿಡ್ತೇವೆ ನಾವು. ಪ್ರತಿಮಾ ಶಾಸ್ತ್ರದ ಪ್ರಕಾರ ಅತ್ಯಂತ ಸುಂದರವಾದಂಥ ಮುಗುಳ್ನಗೆಯಿಂದ ಕೂಡಿದ, ಅರಳು ಕಣ್ಣಿನಿಂದ ಕೂಡಿದಂಥ ಪ್ರತಿಮಾವನ್ನೇ ಕೆತ್ತಿಸ್ತೀವಿ. ತುಂಬ ನುರಿತ ಶಿಲ್ಪಿ ಯಾರಿದ್ದಾರೆ ಅವನ ಕಡೆಯಿಂದನೇ ಕೆತ್ತಿಸಿ ತಂದಿಡ್ತೇವೆ. ಅಂಥದ್ದನ್ನು ನಾವು ಧ್ಯಾನದಲ್ಲಿ ಕಾಣಬೇಕಾಗಿದೆ. ಅದಕ್ಕಾಗಿ ಅದು ಆ ಪ್ರಯತ್ನ. ಮತ್ತೆ ಪೀತಾಂಬರ ಹುಟ್ಟಿದ್ದಾನೆ. ಇಲ್ಲಿ ಹೇಳ್ತಿರೋದು ವಿಷ್ಣು ಅಥವಾ ಕೃಷ್ಣನ ಧ್ಯಾನ. ಅದರಿಂದ ಪೀತಾಂಬರ ಅಂತ ಹೇಳ್ತಾರೆ. ಪೀತಾಂಬರ ಅಥವಾ ಶ್ವೇತಾಂಬರ, ಈ ಥರ ನಾವು ಯಾವ ರೂಪವನ್ನು ಭಗವಂತನ ಧ್ಯಾನ ಮಾಡ್ತೀವಲ್ಲ ಅದೆಲ್ಲವೂ ಸಾಧ್ಯನೇ. ಇದು ನಮಗೆ ಗೊತ್ತಿರಬೇಕು. ಈ ಹಿಂದೆ ಕೂಡ ಹೇಳಿದ್ದೆ, ಏಕಂ ಸದ್ವಿಪ್ರಾ ಬಹುಧಾ ವದಂತಿ. ಸತ್ಯ ಒಂದೇ, ಅದನ್ನು ಜ್ಞಾನಿಗಳು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ದೇವರೊಬ್ಬ, ನಾಮ ಹಲವು. ಶ್ವೇತಾಂಬರ ಇರಬಹುದು, ಬಿಳಿ ಬಟ್ಟೆ ಇರಬಹುದು, ಹಳದಿ ಬಣ್ಣದ ಪೀತಾಂಬರ ಇರಬಹುದು, ಅಥವಾ ನೀಲಾಂಬರ ಇರಬಹುದು, ಚರ್ಮ ಹುಟ್ಟಂಥ ರೂಪ ಆದರೂ ಇರಬಹುದು. ಯಾವುದಾದ್ರೂ ಇರಲಿ, ಎಲ್ಲವೂ ಭಗವಂತನ ರೂಪವೇ. ಕದಂಬ ಅಂತ ಒಂದು ಹೂವು, ಆ ಹೂವಿನೊಳಗೆ ಕೇಸರ ಇರ್ತದಲ್ಲ, ಹೂವಿಗೆ ನಡುವೆ ಕೇಸರ ಅಂತ ಒಂದು ಇರ್ತದೆ, ಸಣ್ಣ ಸಣ್ಣ ಕಣಗಳಿರ್ತಾವೆ. ಅದ್ರ ಕದಂಬ ಹೂವೇ ಬಹಳ ಸುಂದರವಾಗಿರ್ತದಂತೆ. ಆ ಕದಂಬ ಹೂವಿನ ಕೇಸರದಂತೆ ಈ ಪೀತಾಂಬರದ ಬಣ್ಣ ಇರ್ತದೆ ಅಂತ ವರ್ಣನೆ ಮಾಡ್ತಾರೆ. ಅಂತಹ ಪೀತಾಂಬರವನ್ನ ಧರಿಸಿದವನವನು ಈ ಭಗವಂತ. ಕದಂಬ ಅಂತ ಒಂದು ಜಾತಿಯ ಹೂವಿನ ಬಗ್ಗೆ ಹೇಳ್ತಾರೆ, ಅಥವಾ ಕದಂಬ ಅಂದರೆ ಸಾಸಿವೆ ಅಂತ ಹೇಳ್ತಾರೆ. ಅದು ಯಾವುದೇ ಇರಲಿ, ಅಂಥದ್ದು ಯಾವುದೋ ಒಂದು ವೃಕ್ಷ, ಆ ವೃಕ್ಷದ ಆ ಹೂವಿನ ಕೇಸರ ಏನಿರ್ತದೆ ಅದರಂತೆ ಇವನ ಪೀತಾಂಬರ, ಬಂಗಾರದ ಆಭರಣಗಳು, ಹಾರ, ಕಿರೀಟ ಇತ್ಯಾದಿಗಳನ್ನು ಅವನು ಧರಿಸಿರ್ತಾನೆ. ಉನ್ನಿದ್ರ ಹೃತ್ ಪಂಕಜ ಕರ್ಣಿಕಾಲಯೇ ಯೋಗೇಶ್ವರಾಸ್ಥಾಪಿತ ಪಾದಪಲ್ಲವಂ ಶ್ರೀಲಕ್ಷಣಂ ಕೌಸ್ತುಭರತ್ನ ಕಂಧರಂ ಅಮ್ಲಾನಲಕ್ಷ್ಮ್ಯಾ ವನಮಾಲ ಯಾಂಚಿತಂ. ಕೆಲವರು ಜ್ಞಾನಿಗಳು ತಮ್ಮ ಹೃದಯ ಕಮಲದಲ್ಲಿ ಆ ಭಗವಂತನನ್ನ ಧ್ಯಾನಿಸ್ತಾರೆ. ಹೇಗೆ ಧ್ಯಾನಿಸ್ತಾರೆ ಅಂದರೆ, ಅವನ ಪಾದ ಕಮಲಗಳನ್ನು ತಮ್ಮ ಹೃದಯದಲ್ಲಿ ಸ್ಥಿರವಾಗಿ ಇಟ್ಕೊಂಡಿರ್ತಾರೆ. ಯೋಗೇಶ್ವರ ಆಸ್ಥಾಪಿತ ಪಾದಪಲ್ಲವಂ ಅಂತ. ಆ ಭಗವಂತನ ಎದೆಯ ಮೇಲೆ ಈ ಶ್ರೀವತ್ಸ ಅನ್ನುವಂಥ ಒಂದು ಚಿಹ್ನ ಇಲ್ಲಿರ್ತದಂಥ. ಶ್ರೀವತ್ಸ ಅಂದರೆ ಇದು ರೋಮಗಳ ಸುಳಿ. ಈ ನಮ್ಮ ತಲೆಯ ಮೇಲೆ, ಮೈ ಮೇಲೆಲ್ಲ ಬೇರೆ ಬೇರೆ ಕಡೆ ಪ್ರಾಣಿಗಳ ಮೇಲಾಗಲಿ ಮನುಷ್ಯನ ಮೈ ಮೇಲಾಗಲಿ ರೋಮದ ಸುಳಿ ಇರ್ತದಲ್ಲ, ಅಂಥದ್ದೊಂದು ಸುಳಿ ಭಗವಂತನ ಎದೆಯಲ್ಲಿ. ಅದರೊಳಗೆ ಲಕ್ಷ್ಮಿ ಇರ್ತಾಳಂತೆ. ಕಂಠದಲ್ಲಿ ಕೌಸ್ತುಭ ಅನ್ನುವಂಥ ಒಂದು ಮಾಲೆಯನ್ನ, ರತ್ನದ ಮಾಲೆಯನ್ನು ಹಾಕೊಂಡಿರ್ತಾನೆ. ಮತ್ತೊಂದು ವನಮಾಲ ಅಂತ, ಕಂಠದಲ್ಲಿ ಏನು ಹೂವಿನ ಹಾರ ಹಾಕೊಂಡಿರ್ತಾನೆ, ಅದು ಮೊಣಕಾಲ ತನಕ ಇರ್ತದಂತೆ. ಅದೆಂದೂ ಬಾಡದೇ ಇರುವಂಥ ವನಮಾಲ. ಇಂತಹ ಭಗವಂತನನ್ನ ಚಿಂತಿಸಬೇಕು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಈಗ ಹಿಂದೆ ನಾವು ನೋಡಿದ್ದೇವೆ, ಪಾದಗಳನ್ನು, ಹಸ್ತಗಳನ್ನು, ಮುಖ, ಅವನ ಮುಗುಳ್ನಗೆ ಇದನ್ನೆಲ್ಲ ಚಿಂತನೆ ಮಾಡಬೇಕು ಅಂತ ಬಂತು.
ಪಾದಗಳನ್ನು ಚಿಂತನೆ ಮಾಡಬೇಕು ಅನ್ನುವಾಗ ಭಗವಂತನನ್ನ ನಾವು ಚಿಂತನೆ ಮಾಡೋದು ಒಂದು ಸಾಧನೆ. ಅದಲ್ಲದೆ ಈ ಭಗವಂತನ ಪಾದ ಕಮಲವನ್ನು ನಾವು ಚಿಂತನೆ ಮಾಡುವಾಗ ಅಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂತ ಚಿಂತನೆ ಮಾಡಬೇಕು ಅಂತ ಒಂದು ಕಡೆ ಶಾಸ್ತ್ರ ಹೇಳ್ತದೆ. ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ ಜೀವರೂಪೇ ಹೃದಯ ಸ್ಥಿತೆ ದೃಷ್ಟ್ವಾತ್ಮ ಭಾವಂ ತಂಚಾಪಿ ಹರಿಪಾದಾಬ್ಜ ಸಂಸ್ಥಿತಂ ಯದಾ ಪಶ್ಯತ್ಯಾಪರೋಕ್ಷ ತದಾ ಮುಕ್ತಿ ಮುಪೈತ್ಯಸೌ ಅಂತ ಒಂದು ಶ್ಲೋಕ. ಇಲ್ಲಿ ಬಂದದ್ದಲ್ಲ, ಬೇರೆ ಕಡೆ ಬಂದದ್ದು. ನಾವು ನಮ್ಮನ್ನ ಒಂದ್ಸರಿ ಚಿತ್ರಿಸ್ಕೋಬೇಕು. ಭಗವಂತನನ್ನು ಮಾತ್ರ ಕಾಣುವುದಲ್ಲ, ನಾವು ಕಣ್ಮುಚ್ಚಿ ಕೂತಾಗ ನಮ್ಮ ಸ್ವರೂಪವನ್ನು ಒಂದು ಬಾರಿ ಚಿಂತನೆ ಮಾಡಬೇಕು. ನಾವ್ಯಾರು, ಯಾತಕ್ಕಾಗಿ ಇಲ್ಲಿ ಹುಟ್ಟಿದ್ದೀವಿ, ಹೋಗಿ ಸೇರಬೇಕಾದ ಎಲ್ಲಿಗೆ, ಇದೆಲ್ಲವನ್ನು ನಾವು ಒಂದ್ಸರಿ ಚಿಂತನೆ ಮಾಡಬೇಕು. ನಮಗೆ ನಾವ್ಯಾರು ಅಂತ ಪ್ರಶ್ನೆ ಬಂದಾಗ ಇಂಥ ತಂದೆ ತಾಯಿ ಮಕ್ಕಳು ನಾವು, ಇಂಥವ್ರ ಗಂಡ, ಇಂಥವ್ರ ಹೆಂಡತಿ, ಇಂಥವ್ರ ತಂದೆ ತಾಯಿ, ನಮ್ಮ ತಂದೆ ತಾಯಿ, ನಮ್ಮ ಮಕ್ಕಳು ಎಲ್ಲ ನಮಗೆ ನೆನಪಿಗೆ ಬರ್ತಿರ್ತಾರೆ. ಈ ಊರು, ಈ ದೇಶ ಅಂತೆಲ್ಲ. ವಾಸ್ತವಿಕವಾಗಿ ನಮ್ಮ ಸ್ವರೂಪ ಏನಿದೆ, ಇದಕ್ಕೆ ಆ ಸ್ವರೂಪಕ್ಕೆ ಯಾರು ಗಂಡನೂ ಅಲ್ಲ, ಹೆಂಡತಿನೂ ಅಲ್ಲ, ಯಾರು ಮಕ್ಕಳು ಅಲ್ಲ, ಯಾರು ಅಜ್ಜ ಅಜ್ಜಿನೂ ಅಲ್ಲ. ಏನು ಲೌಕಿಕ ಸಂಬಂಧಗಳು, ಗಂಡ ಹೆಂಡತಿ, ಬಂಧುಗಳು, ಮಿತ್ರರು, ಇದೆಲ್ಲ ಇದೆ, ಇವೆಲ್ಲ ಈ ದೇಹಕ್ಕೆ. ನಾವು ಮೊದಲು ತಿಳಿಬೇಕಾದದ್ದು ಈ ದೇಹ ನಾನಲ್ಲ, ಅದನ್ನ ಬಿಡಬೇಕು. ಈ ದೇಹನೇ ನಾನು ಅನ್ನೋ ಭ್ರಮವನ್ನು ಬಿಡಬೇಕು. ನಮ್ಮ ಬಗ್ಗೆ ನಾವು ಒಂದ್ಸರಿ ಆಲೋಚನೆ ಮಾಡಬೇಕು. ಈ ಹಿಂದೆ ಒಂದು ಬಾರಿ ಅದನ್ನ ಯಾವಾಗೋ ಒಂದು ಹೇಳಿದ್ದೆ. ನಮ್ಮದು ಮನೆ ಅಂತ ಇರ್ತದೆ, ಬಹಳ ಪ್ರೀತಿಯಿಂದ ನಾವು ಕಟ್ಟಿದ ಮನೆ. ಬಹಳ ಪ್ರೀತಿಯಿಂದ ಕಟ್ಟಿದ್ದಾದ್ರೂ ಕೆಲವು ಸರಿ ಮನೆಯಿಂದ ಹೊರಗೆ ಹೋಗ್ಬೇಕಾಗ್ತದೆ. ಹೋಗಿ ಮತ್ತೆ ಮರಳಿ ಮನೆಗೆ ಬಂದೇ ಬರ್ತಿರ್ತೀವಿ. ಕೆಲವು ಸರಿ ಶಾಶ್ವತವಾಗಿ ಮನೆ ಬಿಟ್ಟು ಹೋಗ್ಬೇಕಾಗ್ತದೆ. ದೇಶಾಂತರಗಳಿಗೆ ದೀರ್ಘಕಾಲ ಹೋಗಿ ಬರೋದು ಒಂದು ವಿಷಯ, ಮನೆಯನ್ನೇ ಬಿಟ್ಟು ಸನ್ಯಾಸಿ ಆಗೋರು ಕೆಲವರು ಇರ್ತಿರ್ತಾರೆ. ಏನಲ್ಲದೆ ಹೋದ್ರು ನಾವೇ ಸತ್ತು ಹೋದಾಗಂತೂ ಮನೆಯನ್ನು ಬಿಟ್ಟು ಹೋಗಲೇಬೇಕಲ್ಲ. ಅಂತೂ ಮನೆ ನಾವೇ ಪ್ರೀತಿಯಿಂದ ಕಟ್ಟಿದ್ದಾದ್ರೂ ನಾವೇ ಮನೆ ಅಲ್ಲ. ಮನೆಯಿಂದ ಹೊರಗೆ ಬರ್ತೇವೆ, ಈ ಮನೆ ನಾನು ಕಟ್ಟಿದ್ದು ಹೌದು, ಆದ್ರೂ ಮನೆ ನಾನಲ್ಲ ಅಂತ ಎಚ್ಚರ ಇಟ್ಕೋತೀವಿ. ಮತ್ತೆ ಒಳಗೆ ಬರ್ತೇವೆ, ಹೋಗ್ತಿರ್ತೀವಿ, ಬರ್ತಿರ್ತೇವೆ. ಭಾಳ ಸುಲಭ ಇದೆ ನಮಗೆ. ಆ ಥರ ಈ ಶರೀರ ನಾನಲ್ಲ, ಶರೀರದೊಳಗೆ ನಾನು ಹುಟ್ಟಿದ್ದೇನೆ ಹೌದು, ಆದರೆ ಈ ಶರೀರವೇ ನಾನಲ್ಲ ಅನ್ನೋ ಎಚ್ಚರ ನಮಗಿರ್ಬೇಕು. ಆದರೆ ಬೇಕಾದಾಗ ಶರೀರ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಮತ್ತು ಒಳಗೆ ಬರಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಜ್ಞಾನಿಗಳಾದವರು ಪರಕಾಯ ಪ್ರವೇಶ ಅಂತ ಒಂದಿರ್ತದೆ, ಅವ್ರು ಮಾಡ್ತಿರ್ತಾರೆ. ನಮಗೆ ಸಾಧ್ಯ ಇಲ್ಲ. ಇಲ್ಲದೆ ಹೋದರೂ ಈ ದೇಹ ನಾನಲ್ಲ, ಮನೆ ಹೇಗೆ ನಾನಲ್ಲೋ ದೇಹವು ನಾನಲ್ಲ ಅಂತ ಎಚ್ಚರ ಇಟ್ಕೋಬೇಕು. ಇದನ್ನು ಧ್ಯಾನದಲ್ಲಿ ನಾವು ಕಾಣೋ ಪ್ರಯತ್ನ ಮಾಡಬೇಕು. ಈ ತಂದೆ ತಾಯಿಯಿಂದ ಹುಟ್ಟಿದ ಈ ಮಕ್ಕಳಿಗೆ, ಈ ಮೊಮ್ಮಕ್ಕಳಿಗೆ ತಂದೆಯೋ ಅಜ್ಜನೋ ಆದಂಥ, ಯಾರಿಗೋ ಗಂಡನಾದ, ಯಾರಿಗೋ ಹೆಂಡತಿಯಾದ ಈ ದೇಹ ನಾನಲ್ಲ ಅಂತ ಮೊದಲು ಒಂದ್ಸರಿ ಮನವರಿಕೆ ಮಾಡ್ಕೋಬೇಕು. ಹಾಗಾದ್ರೆ ಇದು ಯಾರಿದು? ಇದೊಂದು ಆತ್ಮ ಮಾತ್ರ, ಇದೊಂದು ಪ್ರತಿಬಿಂಬ. ಭಗವಂತ ಬಿಂಬ, ನಾವು ಪ್ರತಿಬಿಂಬ. ದೃಷ್ಟ್ವಾತ್ಮ ಭಾವಂ, ಮುಂದೆ ದೃಷ್ಟ್ವಾತ್ಮ ಭಾವಂ ತಂಚಾಪಿ ಹರಿಪಾದಾಬ್ಜ ಸಂಸ್ಥಿತಂ. ಇದೊಂದು ಭಗವಂತನ ಪ್ರತಿಬಿಂಬ ಅಂದಮೇಲೆ ಇದು ಇರೋದು ಎಲ್ಲಿ? ಭಗವಂತ ನಿಂತುಕೊಂಡಿದ್ದಾನೆ. ಅವನ ನೀಳ ಸುಂದರವಾದಂಥ ಆಕಾರ ಏನಿದೆ, ಅದರ ಪಾದ ಕಮಲದಲ್ಲಿ ನಾವು ಕೂತ್ಕೊಂಡಿದ್ದೇವೆ, ಪಾದ ಕಮಲವನ್ನು ಆಶ್ರಯಿಸಿಕೊಂಡು ನಾವು ಕೂತಿದ್ದೇವೆ ಅಂತ ಧ್ಯಾನದಲ್ಲಿ ಕಾಣಬೇಕು. ಇದು ಒಂದು ಚಿತ್ರಣೆ, ನಮ್ಮದು ಒಂದು ಚಿತ್ರಣೆ ಮೊದಲು. ಇಷ್ಟನ್ನ ದೀರ್ಘಕಾಲ ಧ್ಯಾನದಲ್ಲಿ ಕಾಣುವಂಥ ಪ್ರಯತ್ನ ಮಾಡಬೇಕು. ಹೀಗೆ ದೀರ್ಘಕಾಲ ಕಂಡು ಕಂಡು ಕೊನೆಗೊಮ್ಮೆ ಅಂಥದೇ ಭಗವಂತ ಅವನ ಪಾದಕಮಲದಲ್ಲಿ ನಾವು ಕೂತ್ಕೊಂಡಿರೋದು ನಮ್ಗೆ ಸಾಕ್ಷಾತ್ಕಾರಕ್ಕೆ ಗೋಚರ ಆಗ್ತದೆ. ಈಗ ನಾವು ನೋಡ್ತಿರೋದು ಭಗವಂತನ ಚಿತ್ರ, ಭಗವಂತನೇ ಅಲ್ಲ. ಆ ಭಗವಂತನ ಚಿತ್ರ, ಅದರ ಪಾದಕಮಲದಲ್ಲಿ ನಮ್ಮ ಚಿತ್ರ ಅಷ್ಟೇ. ನಮ್ಮದೇ ಒಂದು ಫೋಟೋ ನೋಡ್ತೀವಲ್ಲ ಅಷ್ಟೇ, ಹಾಗೆ ಅಷ್ಟೇ ಇದನ್ನು. ವಾಸ್ತವಿಕವಾಗಿ ನಾವೇ ಭಗವಂತನ ಪಾದಕಮಲದಲ್ಲಿ ಕೂತ್ಕೊಂಡಿದ್ದು ನಮಗೆ ಸಾಕ್ಷಾತ್ಕಾರ ಆಗೋದು ಇನ್ನೂ ಮುಂದೆ, ದೀರ್ಘಕಾಲ ಸಾಧನೆ ಆದಾಗ ಇದು ಸಾಧ್ಯ ಆಗೋದು. ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗ ಯದಾ ಪಶ್ಯತ್ಯಾಪರೋಕ್ಷ ತದಾ ಮುಕ್ತಿ ಮುಪೈತ್ಯಸೋ, ಆಗ ಈ ಜೀವ ಮುಕ್ತಿಯನ್ನು ಹೊಂದುತ್ತಾನೆ. ಈ ಥರ ದೀರ್ಘವಾಗಿ ಸಾಧನೆ ಮಾಡಿದರೆ
ಭಗವಂತನ ಪಾದಕಮಲವನ್ನು ಆಶ್ರಯಿಸ್ಕೊಂಡು ಈತ ಕೂತಿದ್ದಾನೆ, ನಾನು ಕೂತಿದ್ದೀನಿ ಅಂತ ಚಿಂತನೆ ಮಾಡಬೇಕು. ಮತ್ತೆ ಆ ಪಾದಕಮಲ ಏನಿದೆ ಅದೆಂಥದ್ದು ಅಂದರೆ ಬಹಳ ವಿಶಾಲವಾದ, ಬಹಳ ದೊಡ್ಡದು. ಇಡೀ ಬ್ರಹ್ಮಾಂಡ, ನಾವೆಲ್ಲ ಇವೆಲ್ಲ ಖಗೋಳಗಳು, ನಕ್ಷತ್ರ, ಸೂರ್ಯ ಇವೆಲ್ಲ ತೀರಾ ಸಣ್ಣ ಧೂಳಿನ ಕಣದಂತೆ ಅವನ ಮುಂದೆ, ಅವನ ಪಾದಕಮಲದ ಮುಂದೆ ಅಂತ ಚಿಂತನೆ ಮಾಡಬೇಕು. ಪುರಂದರದಾಸರದು ಒಂದು ಹಾಡು ಕೇಳಿ ಬರ್ತದೆ, ಬಹಳ ಅರ್ಥಗರ್ಭಿತವಾದ ಹಾಡುಗಳು. ಸುಳ್ಳು ನಮ್ಮಲ್ಲಿಲ್ಲ, ನಾವೆಂದೂ ಸುಳ್ಳಾಡುವವರಲ್ಲ, ಮನೆ ವ್ಯಾಪಾರ ಎಲ್ಲ ಬಿಟ್ಟು ಹೊರಗೆ ಬಂದವರು ಅವರು. ಸುಳ್ಳು ಯಾಕೆ ಹೇಳ್ಬೇಕಾದ ಅಗತ್ಯ ಇರ್ತದೆ? ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಆದರೆ ಸುಳ್ಳೇ ನಮ್ಮ ಮನೆ ದೇವರು. ನಮ್ಮ ಮನೆ ದೇವರು ಸುಳ್ಳೇ ಅಂತ ಹೇಳಿ ಅದೊಂದು ಹಾಡು ಹೇಳ್ತಾರೆ. ಇಲಿಯು ಒಲೆಯ ಚಾಚುವುದ ಕಂಡೆ, ಬೆಕ್ಕು ಭಕ್ಕರಿ ಮಾಡುವುದ ಕಂಡೆ ಅಂತ ಈಗೆಲ್ಲ. ಅದಕ್ಕೆಲ್ಲ ಏನೇನೋ ಬೇರೆ ಬೇರೆ ಅಂತರಂಗದ ಗೂಢಾರ್ಥಗಳಿರ್ತಾವೆ, ಅದಿರಲಿ. ಕೊನೆಗೊಂದು ಪುರಂದರ ವಿಠಲನ ಪಾದವ ಕಂಡೆ ಪರ್ವತ ಗಡತಾರ ಅಂತ ಕೊನೆಯದೊಂದು ಮಾತು. ಪುರಂದರ ವಿಠಲನ ಪಾದವನ್ನು ನೋಡಿದೆ ನಾನು, ಅದು ಹೇಗಿತ್ತಂದ್ರೆ ಪರ್ವತಾಕಾರವಾಗಿತ್ತು. ಹೌದು, ಸರಿಯಾದದ್ದೇ. ಯಾಕೆಂದ್ರೆ ಪುರಂದರ ವಿಠಲ ಅಂದ್ರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾದವನು. ಅವನ ಪಾದ, ಅವನ ಕೈ, ಕಾಲು, ಅವನ ತಲೆ, ಅದು ಎಲ್ಲಿ ಇಲ್ಲ ಅಂತ ತೋರಿಸ್ಲಿಕ್ಕೆ, ಎಲ್ಲಿದೆ ಎಲ್ಲಿ ಇಲ್ಲ ಅಂತ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಕಡೆ ಇದ್ದೇ ಇದೆ. ಅದರಿಂದ ಅದು ಪರ್ವತ ಗಡತಾರ ಅಂತ ಪರ್ವತಾಕಾರವಾದ ಅಂಥ ಪಾದವನ್ನು ಧ್ಯಾನಿಸ್ಬೇಕು. ವಾಮನಂದು ಅದೇ ಆಯಿತು. ವಾಮನ ಅವತಾರದ ಕಥೆ ನಮಗೆಲ್ಲ ಗೊತ್ತು. ಬಲಿ ಅಂತ ಒಬ್ಬ ರಾಜ, ರಾಕ್ಷಸ ರಾಜ, ತನ್ನ ರಾಕ್ಷಸ ಸೈನ್ಯದ ಜೊತೆಗೆ ಅವನು ಇಂದ್ರನ ಸಾಮ್ರಾಜ್ಯವನ್ನೆಲ್ಲ ಅಪಹರಿಸಿಬಿಟ್ಟಿದ್ದ. ಒಂದು ಯಜ್ಞ ಮಾಡ್ಲಿಕ್ಕೆ ತೊಡಗಿದ್ದ. ಆವಾಗ ದೇವತೆಗಳೆಲ್ಲ ಅವನು ಪ್ರಾರ್ಥನೆ ಮಾಡಿದರು, ನಮ್ಮ ಸಾಮ್ರಾಜ್ಯ ಎಲ್ಲ ಅಪಹಾರ ಮಾಡಿದ್ದಾನೆ ಅವನು, ನಮ್ಮ ಸಾಮ್ರಾಜ್ಯವನ್ನು ನೀನು ನನಗೆ ಮರಳಿ ಕೊಡಿಸ್ಬೇಕು ಅಂತ. ವಾಸ್ತವಿಕವಾಗಿ ಬಲಿ ಭಕ್ತನೇ, ಅವನೇನು ದುಷ್ಟ ಅಲ್ಲ, ರಾಕ್ಷಸರ ನಡುವೆ ಹುಟ್ಟಿದ್ದ ಅಷ್ಟೆ. ಅವ್ರ ಸಹವಾಸದಿಂದ ಇಂದ್ರನ ಮೇಲೆ ದಂಡೆತ್ತಿ ಹೋಗಿಬಿಟ್ಟಿದ್ದ. ವಾಮನ, ವಿಷ್ಣು ನಾನು ಬರ್ತೀನಿ, ಆ ಬಲಿಯನ್ನು ನಿಗ್ರಹಿಸ್ತೀನಿ ಅಂತ ಹೇಳಿದ್ದ. ಬಲಿ ಒಂದು ಯಜ್ಞ ಮಾಡುವಾಗ ಇವನು ಬಂದ ಅವನಿಗೇನಾದರೂ ದಾನ ಏನಾದರೂ ಕೊಡಬೇಕು, ಬಂದವನಿಗೆ ಹಂಗೆ ಸುಮ್ಮನೆ ಕಳಿಸ್ಬಾರ್ದು ಅಂತ ಇವನಿಗೆ ಅನಿಸ್ತು. ಏನು ಬೇಕು ಅಂತ ಕೇಳಿದೆ. 3 ಹೆಜ್ಜೆ ಬೇಕು ಅಂತ ಇವನಂದ. ಭಾಳ ದೊಡ್ಡ ಚಕ್ರವರ್ತಿ ನಾನು, ಒಂದು 3 ಹೆಜ್ಜೆ ಭೂಮಿ ತೊಗೊಂಡು ಏನು ಮಾಡುವನಿದ್ದಿ? ನಿನಗೇನಾದ್ರು ಒಂದು ಮನೆ ಮಠ ಕಟ್ಕೊಂಡಿರ್ಲಿಕ್ಕೆ ಬೇಕಾದ್ರೆ ಸ್ವಲ್ಪ 3 ಎಕರೆನೋ ಇನ್ನೂ ಹೆಚ್ಚಿನ ಜಾಗನೇ ಕೊಟ್ಟೇನು, ಅದನ್ನು ತೊಗೊಂಡು ಆರಾಮಾಗಿರು, 3 ಹೆಜ್ಜೆ ತೊಗೊಂಡು ಏನು ಮಾಡ್ತೀವಿ ಅಂತ ಅವನಂದ. ನಾನು ಒಟ್ಟು ವಾಮನ ಬ್ರಹ್ಮಚಾರಿ, ನನಗೆ ಅಷ್ಟು ದೊಡ್ಡ ಭೂಮಿ ತೊಗೊಂಡು ಏನು ಮಾಡ್ಬೇಕಾಗಿದೆ, 3 ಹೆಜ್ಜೆ ಸಾಕು ಅಂತ ಇವನಂದ. ಆಯ್ತು, ಹಾಗಾದ್ರೆ 3 ಹೆಜ್ಜೆ ಅಳಿಬೇಕಲ್ಲ, ಅದನ್ನು ಅಳಿ ಅಂತ ಹೇಳಿದ ಈ ಬಲಿ ಚಕ್ರವರ್ತಿ ವಾಮನನಿಗೆ. ಅವನು 1 ಹೆಜ್ಜೆಯಿಂದ ಇಡೀ ಕೆಳಗಿನ ಭಾಗವನ್ನೆಲ್ಲ ಅಳೆದು ಬಿಟ್ಟ. ಅವನು ಸಣ್ಣ ಒಟುವಾಗಿ ಬಂದವನು ದೀರ್ಘ ಎತ್ತರವಾದ ಆಕಾರ ತಗೊಂಡ್ಬಿಟ್ಟ. ಆ ವಾಮನನೇ ತ್ರಿವಿಕ್ರಮ. ತ್ರಿವಿಕ್ರಮ ಅಂತಲೂ ಕೆಲವು ಕಡೆ ದೇವಾಲಯಗಳು ಇರ್ತಿರ್ತವೆ. ಒಂದು ಪಾದದಿಂದ ಭೂಮಿಯನ್ನು ಅಳೆದ, ಇನ್ನೊಂದು ಪಾದದಿಂದ ಆಕಾಶವನ್ನೆಲ್ಲ ಅಳೆದ್ಬಿಟ್ಟ. ಇರೋದ್ರ ಮೇಲೆ ಕೆಳಗೆ ಎಲ್ಲರ ಕಡೆನೂ 1 ಪಾದನೆ 2 ಪಾದನೆ ತುಂಬಿ ಹೋಯ್ತು. ಇನ್ನೊಂದು ಪಾದ ಕೊಡ್ತೀನಿ ಅಂದಿದ್ದಿ, ನಿನ್ನ ಮಾತು ಸುಳ್ಳಾಯ್ತಲ್ಲ ಅಂತ ಬಲಿಗೆ ಇವನು ಹಾಸ್ಯ ಮಾಡಿದ. ಆವಾಗ ಅವನಿಗೆ ಗೊತ್ತಾಯ್ತು, ಇವನು ಬಂದವನು ಮೊದಲೇ ಗೊತ್ತಾಗಿತ್ತು ದೇವರೇ ಅಂತೇಳಿ. ಅವನು ಗುರು ಶುಕ್ರಾಚಾರ್ಯ ಅಂತ ಬಿದ್ದ. ಇವನು ನಿನಗೆ ಮೋಸ ಮಾಡ್ತಾನೆ, ಈ ಹುಡುಗ ನಿನಗೆ ಸೋಲಿಸ್ಲಿಕ್ಕೆ ಬಂದವನು, ಇವನಿಗೆ ದಾನ ಕೊಡಬೇಡ ಅಂತ ಅವನು ಹೇಳಿದ್ದ. ದಾನ ಕೊಟ್ಟೇ ತೀರ್ತೀನಿ, ದೇವರೇ ಬಂದು ನನಗೆ ಮೋಸ ಮಾಡೋದಾದ್ರೆ ಏನು ಅಡ್ಡಿ ಇಲ್ಲ ಅಂತ ಇವನು ಹಠ. 3ನೇ ಪಾದ ಎಲ್ಲಿಡಬೇಕು ಅಂದ್ರೆ ನನ್ನ ತಲೆ ಮೇಲೆ ಇಡು ಅಂತ ಹೇಳಿದ್ದ. ಈಗ ಬಲಿಯನ್ನು ಸೋಲಿಸಿ ಇಂದ್ರನ ಸಾಮ್ರಾಜ್ಯವನ್ನು ಅವನಿಗೆ ಕೊಟ್ಟ ಅಂತ ಕಥಾ ಕೇಳ್ತೇವೆ. ಅದೇ ಆ ಪುರಂದರ ವಿಠಲನ ಪಾದ ಪರ್ವತ ಗಡತರ ಎಲ್ಲಾ ಕಡೆ ವ್ಯಾಪ್ತವಾದ ಪಾದ ಅದು. ಈಗ ನಾವು ಕೂತಿರುವುದಾದ್ರೂ ಪಾದ ಕಮಲದಲ್ಲೇ, ಪಾದ ತಲದಲ್ಲೇ ಕೂತಿದ್ದೇವೆ. ಎಲ್ಲಿ ಕೂತಿರುವುದಾದ್ರೂ ಅವನು ಪಾದ ತಲದಲ್ಲೇ ಕೂತಿದ್ದೇವೆ. ಎಲ್ಲಿ ಕೂತಿರುವುದಾದ್ರೂ ತಾಯಿ ಮಗುವಿನ ಮಡಿಲಲ್ಲಿ ಕೂತಂತೆ ನಾವು ಅವನ ಮಡಿಲಲ್ಲೇ ಕೂತಿದ್ದೇವೆ. ಯಾಕೆಂದ್ರೆ ಅವನ ಮಡಿಲು ಅದು ಎಲ್ಲ ಕಡೆ ವ್ಯಾಪ್ತಾನೆ, ಎಲ್ಲ ಕಡೆನೂ ಇದ್ದೇ ಇದೆ. ನಮಗೆ ಇದು ಪಾದ, ಇದು ಮುಖ ಅಲ್ಲ. ಇದು ಮುಖ ಬೇರೆ, ಪಾದ ಬೇರೆ ನಮ್ಮದು. ಅವನದು ಹಾಗಲ್ಲ. ಎಲ್ಲ ಕಡೆನೂ ಅವನ ತಲೆ, ಎಲ್ಲ ಕಡೆನೂ ಅವನ ಕೈ,
ಎಲ್ಲ ಕಡೆ ಕಾಲು, ಎಲ್ಲ ಕಡೆ ಮಡಿಲು, ಎಲ್ಲ ಕಡೆ ಕಣ್ಣು, ಅವನ ಎಲ್ಲ ಇಂದ್ರಿಯಗಳು, ಎಲ್ಲ ಇಡೀ ದೇಹವು ಎಲ್ಲ ಕಡೆ ವ್ಯಾಪ್ತ. ಆದ್ದರಿಂದ ನಾವೀಗ ಕೂತಿರುವುದು ಅವನ ತಲದಲ್ಲೇ ಮಡಿಲಲ್ಲೇ, ತಲದಲ್ಲಿ ಮಡಿಲಲ್ಲಿ. ತಾಯಿ ಮಗುವನ್ನು ಹಿಂಗೆ ಕಂಕುಳಲ್ಲಿ ಎತ್ಕೊಂಡಿರ್ತಾಳಲ್ಲ, ನಾವು ಅವನ ಕಂಕುಳಲ್ಲೇ ಇದ್ದೇವೆ. ಈಗ ಅವನ ಮಡಿಲಲ್ಲೇ ಇದ್ದೇವೆ, ಕಂಕುಳಲ್ಲೇ ಇದ್ದೇವೆ. ಅಂತಹ ಸುರಕ್ಷಿತ ಭಾವನೆ. ಮಗು ತಾಯಿಯ ಕಂಕುಳಲ್ಲಿದೆ ಅಂತಂದ್ರೆ ಅದಕ್ಕೆಷ್ಟು ಆರಾಮಿದ್ದೇನೆ ಅಂತ ಅನಿಸಿರ್ತದಲ್ಲ, ಹಾಗೆ. ಅಷ್ಟಲ್ಲದೆ ನಾವು ಆತನ ಹೊಟ್ಟೆಯಲ್ಲೇ ಇದ್ದೇವೆ. ಈ ನಮ್ಮ ಆಡು ಮಾತಿನೊಳಗೆ ಯಾರು ದೊಡ್ಡವ್ರನ್ನ ಭೇಟಿಯಾದಾಗ ನಾವೆಲ್ಲ ನಿಮ್ಮ ಹೊಟ್ಟೆ ಒಳಗೆ ಇದ್ದೇವ್ರಿ, ನಮ್ಮನ್ನು ಕಾಪಾಡ್ಬೇಕು ನೀವು ಅಂತಿರ್ತೇವೆ. ಹೊಟ್ಟೆ ಒಳಗಿರೋದಂದ್ರೆ ಅವ್ರ ಹೊಟ್ಟೆ ಒಳಗಿರ್ಬೇಕಾಗಿಲ್ಲ. ಅದೊಂದು ಅರ್ಥ, ಅದೊಂದು ಅಲಂಕಾರಿಕವಾದ ಪ್ರಯೋಗ, ಸುಂದರವಾದ ಪ್ರಯೋಗ. ಅದು ನಮ್ಮನ್ನು ಕಾಪಾಡ್ರಿ, ನಿಮ್ಮ ರಕ್ಷಣೆ ಒಳಗೆ ನಾವಿದ್ದೇವೆ ಅಂತ. ನಾವು ಭಗವಂತನ ಪಾದಕಮಲದಲ್ಲಿದ್ದೇವೆ, ಮಡಿಲಲ್ಲಿದ್ದೇವೆ, ಕಂಕುಳಲ್ಲಿದ್ದೇವೆ, ಅವನ ಹೊಟ್ಟೆ ಒಳಗೂ ಇದ್ದೇವೆ, ಎಲ್ಲ ಅವನ ಕಣ್ಣೊಳಗಿದ್ದೇವೆ. ನಮ್ಮದು ಒಂದು ಸ್ವಲ್ಪ ನಿನ್ನ ಮೇಲೆ, ನಿನ್ನ ಕಣ್ಣು ನಮ್ಮ ಮೇಲೂ ಒಂದು ಸ್ವಲ್ಪ ಬೀಳಲಿ ಅಂತ ನಾವು ಯಾರು ದೊಡ್ಡವ್ರಿಗೆ ಹೇಳ್ತಿರ್ತೀವಿ. ನಮ್ಮ ಕಡೆನೂ ಒಂದು ಸ್ವಲ್ಪ ನೋಡ್ರಪ್ಪ, ಮರಿಬೇಡ್ರಿ ನಮ್ಮನ್ನ ಅಂತ. ಭಗವಂತ ಮರೆಯೋ ಪ್ರಶ್ನೆ ಇಲ್ಲ, ನೋಡೇ ನೋಡ್ತಿರ್ತಾನೆ, ನಮ್ಮನ್ನು ರಕ್ಷಿಸಿಯೇ ರಕ್ಷಿಸ್ತಿರ್ತಾನೆ. ಆದ್ರಿಂದ ಪಾದಕಮಲದಲ್ಲಿ ಕೂತ್ಕೊಂಡಿದ್ದೀವಿ ನಾವು ಅಂತ ಆ ಭಗವಂತನನ್ನ ಧ್ಯಾನಿಸ್ಬೇಕಂತ. ಸೊಂಟಕ್ಕೆ ಬಂಗಾರದ ಆಭರಣ ಇತ್ಯಾದಿಗಳನ್ನು ಧರಿಸಿದ್ದಾನೆ. ಬೆರಳಿನ ಉಂಗುರ ಇತ್ಯಾದಿ ಆಭರಣಗಳಿವೆ. ತುಂಬಾ ಸುಂದರವಾದಂತಹ ಮೃದುವಾದ ಕಪ್ಪಾದ ಕೂದಲು. ವಿಭೂಷಿತ ಮೇಖಲೆಯ ಅಂಗುಲೀಯಕೈ ಮಹಾಧನೈರ್ ನೂಪುರ ಕಂಕಣಾದಿಭಿ ಸ್ನಿಗ್ಧಾಮಲೈ ಕುಂಚಿತ ನೀಲಕುಂತಲೈ ವಿರೋಚಮಾನಾನನ ಹಾಸಪೇಶಲಂ. ತುಂಬಾ ಸುಂದರವಾದಂತಹ ನಗು ಅವನ ಮುಖದಲ್ಲಿರ್ತದೆ. ವಿಷ್ಣು ಸಹಸ್ರನಾಮದೊಳಗೆ ಭಗವಂತನನ್ನ ಪುಷ್ಪಹಾಸ ಅಂತ ಒಂದು ಶಬ್ದದಿಂದ ಹೇಳ್ತಾರೆ. ಹೂವಿನಂತೆ ನಗೆ ಇದ್ದವನು ಅಂತ. ತುಂಬಾ ಸುಂದರವಾದಂತಹ ಒಂದು ಉಪಾಸನ ವರ್ಣನ ಅದು. ಈ ಜಗತ್ತಿನಲ್ಲಿ ಸ್ತ್ರೀಯರ ನಗು ಬೇರೆ, ಪುರುಷರ ನಗು ಬೇರೆ. ಹೂವಿನಂತೆ ನಗು ಅಂತ ಹೆಣ್ಣಿಗೆ ವರ್ಣನೆ ಮಾಡ್ತಿರ್ತಾರೆ, ಗಂಡಸಿಗೆ ಆ ಥರ ವರ್ಣನೆ ಮಾಡ್ತಿರೋದಿಲ್ಲ. ವನಪು, ವಯ್ಯಾರ, ಸೂಕ್ಷ್ಮ ಇವೆಲ್ಲ ಹೆಣ್ಣಿನ ಗುಣ. ಸ್ವಲ್ಪ ಗಾಂಭೀರ್ಯ, ಸ್ವಲ್ಪ ಬಿರುಸುತನ, ವರ್ಷತನ ಇವೆಲ್ಲ ಗಂಡಿನ ಗುಣ ಅಂತ ಇಲ್ಲಿ ಹೇಳ್ತಿರ್ತಾರೆ. ಆದರೆ ಈ ಹಿಂದೆ ನಾವು ಮೊನ್ನೆ ಭಗವದ್ಗೀತಾದೊಳಗೆ ನೋಡಿದ್ವಿ, ಭಗವಂತ ಹೆಣ್ಣು ಹೌದು ಗಂಡು ಹೌದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಅವನು ಹೆಣ್ಣು ಹೌದು ಗಂಡು ಹೌದು. ಹೆಣ್ಣು ಹೌದು ಗಂಡು ಹೌದಾದಂತಹ ಒಂದೇ ಒಂದು ತತ್ವ, ಒಂದೇ ಒಂದು ವ್ಯಕ್ತಿ ಈ ಜಗತ್ತಿನಲ್ಲಿ ಅಂದ್ರೆ ಭಗವಂತ. ಉಳಿದವರೆಲ್ಲ ಅಥವಾ ಒಂದ ಗಂಡು ಒಂದ ಹೆಣ್ಣು. ಆದ್ರಿಂದ ಭಗವಂತನ ನಗು ಹೂವಿನಂಥ ನಗು, ಪುಷ್ಪಹಾಸ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ನರಸಿಂಹ ಇತ್ಯಾದಿ ರೂಪಗಳಿಂದ ಅಟ್ಟಹಾಸ ಮಾಡಿದವನು ಹೌದು, ಅದನ್ನು ಧ್ಯಾನ ಮಾಡಬಹುದು. ನಮ್ಗೆ ಯಾವುದು ಮನಸ್ಸಿಗೆ ಹಿತಕರ ಆಗ್ತದೋ ಅಂತಹ ಧ್ಯಾನ ಮಾಡಬೇಕು. ಇದು ಹೂವಿನಂತೆ ನಗು ಇದ್ದವನು ಅಂತ ಅದರ ವರ್ಣನ. ಅದೀನ ಲೀಲಾ ಹಸಿತೇಕ್ಷಣ ಉಲ್ಲಸದ್ ಭ್ರೂಭಂಗ ಸಂಸೂಚಿತ ಭೂರಿ ಅನುಗ್ರಹಂ ಈಕ್ಷೇತ ಚಿಂತಾಮಯಮೇನಂ ಈಶ್ವರಂ ಯಾವನ್ ಮನೋ ಧಾರಣೆಯ ಅವತಿಷ್ಠತೆ. ಶುಕ ಭಾಗವತ ಪ್ರವಚನ ಮಾಡಿದವರು. ಶುಕ ಸ್ವಯಂ ರುದ್ರನೇ, ಈಶ್ವರನೇ ಶುಕ ಆಗಿ ಬಂದದ್ದು. ಅವರು ಇದನ್ನೆಲ್ಲ ಹೇಳ್ತಾ ಹೋದ್ರು. ಭಕ್ತರ ಮೇಲೆ ಅನುಗ್ರಹ ಮಾಡ್ತಿರ್ತಾನೆ ಭಗವಂತ ಯಾವತ್ತು. ಅದು ಹೇಗೆ ಗೊತ್ತಾಗ್ತದಂದ್ರೆ, ನಮ್ಮ ಮನಸ್ಸಿನ ಭಾವನೆಗಳೆಲ್ಲ ನಮ್ಮ ಕಣ್ಣು ಹುಬ್ಬಿನ ಮೂಲಕ ಗೊತ್ತಾಗ್ತಿರ್ತದೆ. ಐಸ್ ಆರ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಿರ್ತಾರೆ ಶಾಸ್ತ್ರದಲ್ಲಿ. ಕಣ್ಣು ನಮ್ಮ ಮನಸ್ಸಿನ ಇಂಡೆಕ್ಸ್ ಅಂತದ್ದು. ಕಣ್ಣು ನೋಡಿಬಿಟ್ರೆ ಅವನಿಗೆ ಸಿಟ್ಟಿದೆಯೋ, ಕರುಣೆ ಇದೆಯೋ, ಪ್ರೀತಿಯೋ ಏನು ಅಂತೆಲ್ಲ ಗೊತ್ತಾಗ್ತದೆ. ನಾವು ಈ ಜಗತ್ತಿನಲ್ಲಿ ಯಾರಿಗಾದ್ರೂ ನಾನಿದ್ದೀನಿ ಚಿಂತೆ ಮಾಡಬೇಡ ಅಂತ ಯಾರಿಗಾರು ಹೇಳೋ ಪ್ರಸಂಗ ಬಂದಾಗ ಕೆಲವು ಸರಿ ಮಾತಾಡ್ಲಿಕ್ಕೆ ಅನುಕೂಲ ಇಲ್ಲ ಅಂತ ತಿಳ್ಕೊಳ್ಳಿ. ಏನೋ ಸಭಾದಲ್ಲಿ ಕೂತಿದ್ದೀವಿ, ಯಾರೋ ಬಂದರು, ಸ್ವಲ್ಪ ಹೀಗೆ ಏನೋ ಸನ್ನೆ ಮಾಡಿ ಆಮೇಲೆ ನೋಡ್ತೀನಿ, ಚಿಂತೆ ಮಾಡಬೇಡ ಅಂತೀವಿ. ಹುಬ್ಬಿನ ಮೂಲಕ ಸೂಚನೆ ಮಾಡ್ತೇವೆ. ಭಗವಂತ ಎಲ್ಲಾ ಸಂದರ್ಭದಲ್ಲೂ ನಾನಿದ್ದೇನೆ, ಕಾಪಾಡ್ತೀನಿ ಬಾ ಅಂತ ಬಾಯಿಂದ ಹೇಳಬೇಕಾಗಿಲ್ಲ. ತನ್ನ ಹುಬ್ಬಿನ ಮೂಲಕನೇ ಭಕ್ತರ ಮೇಲೆ ತಾನು ಮಾಡುವ ಅನುಗ್ರಹವನ್ನು ಸೂಚನೆ ಮಾಡ್ತಾನಂತ. ಹುಬ್ಬನು ಸ್ವಲ್ಪ ಕೊಂಗಿಸಿದ್ರೆ ಸಾಕು, ನಾನಿದ್ದೇನೆ, ನೀನೇನು ಚಿಂತೆ ಮಾಡಬೇಕಾಗಿಲ್ಲ ಅಂತ ತಿಳಿಸ್ತಾನೆ. ಮತ್ತೆ ಹಾಸ್ಯದ
ನಗುವಿನಿಂದ ತುಂಬಿದಂತಹ ನೋಟ. ಭ್ರೂಭಂಗ ಸಂಸೂಚಿತ ಭೂರ್ಯನುಗ್ರಹಂ. ಅಧೀನ ಲೀಲಾ, ಲೀಲಾ ಅಂತಂತಾರೆ. ಇಲ್ಲಿ ಲೀಲಾ ಅನ್ನೋದನ್ನು ವಿಲಾಸ ಅಂತ ಹೇಳಿ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಇದು ಅಷ್ಟೇ, ವಿಲಾಸ ಅಂತ ಯಾರಿಗಂತಿರ್ತಾರೆ? ಹೆಂಗಸಿಗಂತಿರ್ತಾರೆ. ವನಪು, ವಯ್ಯಾರ, ವಿಲಾಸ ಇದೆಲ್ಲ ಹೆಂಗಸಿಗೆ ಸಂಬಂಧಪಟ್ಟ ಅವಳ ಸ್ವಭಾವವನ್ನು ವರ್ಣನೆ ಮಾಡುವಂಥ ಶಬ್ದಗಳವು. ಆದರೆ ಭಗವಂತಂದು ಹಾಗಲ್ಲ. ವಿಲಾಸ, ಅವನ ಲೀಲಾ ಅಂತೆಲ್ಲ ವರ್ಣನೆ ಮಾಡಿದರೆ ಅವನ ಶರೀರದಲ್ಲೇ ವಿಶೇಷತಃ ನರಸಿಂಹ, ವರಾಹ ಇಂಥ ರೂಪದಲ್ಲಿ ಆ ಲೀಲೆ, ಆ ವನಪು, ವಯ್ಯಾರ ಸೂಕ್ಷ್ಮಗಳು ಇರಲಿಕ್ಕಿಲ್ಲ. ಆದರೆ ರಾಮ, ಕೃಷ್ಣ, ವಿಶೇಷತಃ ಕೃಷ್ಣ, ಬುದ್ಧನೂ ಭಗವಂತನೇ. ಧ್ಯಾನಸ್ಥನಾದ ಬುದ್ಧನನ್ನು ನಾವೇ ಧ್ಯಾನ ಮಾಡಬೇಕು. ಧ್ಯಾನಸ್ಥನಾದ ಬುದ್ಧನ ಆ ಮುಖದಲ್ಲಿ ಎಂಥ ಶಾಂತತೆ ಇರ್ತದೆ, ಅದನ್ನೆಲ್ಲ ನಾವು ಧ್ಯಾನದಲ್ಲಿ ಕಾಣುವ ಪ್ರಯತ್ನ ಮಾಡಬೇಕು. ಬುದ್ಧ ತನ್ನ ಶಿಷ್ಯರಿಗೆ ಉಪದೇಶ ಮಾಡಿದ್ದು ಪ್ರಶಾಂತ ವಿದ್ಯಾ ಅಂತ ಕರೀತಾರೆ ಅದಕ್ಕೆ ಶಾಸ್ತ್ರದಲ್ಲಿ. ಆದ್ರಿಂದ ಅಂಥ ಸೂಕ್ಷ್ಮತೆ, ಅಂಥ ಕೋಮಲತೆ ಅದೆಲ್ಲ ಭಗವಂತನ ಶರೀರದಲ್ಲಿ ಇರ್ತದೆ. ಅದನ್ನು ಧ್ಯಾನ ಮಾಡಬೇಕು. ಹೀಗೆ ಅದನ್ನು ಮತ್ತೆ ಮನಸ್ಸಿನ ಮೇಲೆ ಮೂಡಿದ ಚಿತ್ರವನ್ನು ನಾವು ಧ್ಯಾನ ಮಾಡ್ತಾ ಹೋದರೆ ಅದು ದೀರ್ಘಕಾಲ ಆ ಥರ ಧ್ಯಾನ ಮಾಡಲಿಕ್ಕೆ ಮೊದಲು ಬಹಳ ದೀರ್ಘಕಾಲ ಆಗೋದಿಲ್ಲ. 2 ಕ್ಷಣದಲ್ಲಿ ನಮ್ಮ ಧ್ಯಾನ ಭಗ್ನ ಆಗಿಬಿಡ್ತದೆ. ಮತ್ತೊಂದೇನೋ ಚಿಂತೆ ನಮ್ಮನ್ನು ಮುತ್ತೇ ಬಿಡ್ತದೆ. ಆದರೆ ದೀರ್ಘವಾದ ಅಭ್ಯಾಸದಿಂದ ಅದೆಲ್ಲ ಸಾಧ್ಯ ಆಗ್ತದೆ. ಮೊದಲು ಒಂದೊಂದೇ ಅವಯವ, ಕೈ, ಕಾಲು, ಮುಗುಳ್ನಗೆ, ಕೊನೆಗೆ ಎಲ್ಲವನ್ನೂ ಚಿಂತನೆ ಮಾಡುವ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು. ಯಾವನ್ ಮನೋಧಾರಣೆಯ ಅವತಿಷ್ಠತೆ. ಏಕೈಕ ಶೋಂಗಾನಿ ಧಿಯಾ ವಿಭಾವಯೇತ್. ಪಾದಾದಿ ಯಾವದ್ಧಸಿತಂ ಗದಾಭ್ರಸಃ. ಜಿತಂ ಸ್ಥಾನಮಪೋಷ್ಯ ಧಾರಯೇತ್. ಪರಂ ಶುದ್ಧತಿ ಧೀರ್ಯಥಾ ಯಥಾ ಅಂತ ಇದು ಧ್ಯಾನ ಪ್ರಕರಣದಲ್ಲಿ ಕೊನೆಯ ಶ್ಲೋಕ. ಅಲ್ಲಿಗೆ ಆ ಧ್ಯಾನ ಪ್ರಕರಣ ಮುಗಿತದೆ. ಇವತ್ತಿನ ಭಾಗನೂ ಮುಕ್ತಾಯ ಕಾಣ್ತದೆ. ಪಾದದಿಂದ ಆರಂಭಿಸಿ ಮುಖದ ಮಂದಹಾಸದವರೆಗೆ 1 ಅವಯವ ಅಥವಾ 2 ಅವಯವ ಎಷ್ಟು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಧ್ಯಾನ ಮಾಡಬೇಕು. ಅದಕ್ಕಾಗಿ ಕೆಲವು ಕಡೆ ಬರೇ ಭಗವಂತನ ಪಾದಗಳ ಚಿತ್ರ ಮಾತ್ರ ಇರ್ತದೆ. ಕೆಲವು ಕಡೆ ಯಾವ್ದಾದ್ರು ದೇವಾಲಯಗಳಲ್ಲಿ ನೀವು ನೋಡಿರ್ಬೋದು, ಬರೇ ಒಂದು ಪೀಠದಲ್ಲಿ ಪಾದ ಮಾತ್ರ, ಅದಕ್ಕೆ ಪೂಜಾ. ಹೀಗೆ ಯಾವ ಅವಯವವನ್ನು ನಮ್ಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟಷ್ಟು ಮುಂದುವರಿಸ್ಬೇಕು. ಯಾವುದು ನಮಗೆ ಅಭ್ಯಾಸ ಆಯ್ತೋ ಅದನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗ್ಬೇಕು. ಹಂತವಾಗಿ ಮೇಲೆ ಏರಬೇಕು. ಪೂರ್ಣ ರೂಪವನ್ನು, ನಮಗೆ ಬೇಕಾದಾಗ ಪೂರ್ಣ ರೂಪವನ್ನು ನೋಡಿ ಮೈ ಮರಿಲಿಕ್ಕೆ ಸಾಧ್ಯ ಆಗಬೇಕು. ಚಿತ್ರವನ್ನು ನೋಡಿ ಮೈ ಮರೆಯೋದಿದೆ. ಅದಾದ್ಮೇಲೆ ಹೀಗೆ ದೀರ್ಘಕಾಲ ಚಿತ್ರವನ್ನು ನೋಡಿ ಮೈ ಮರೆತಾಗ ಅದ್ರ ಒಳಗಿರುವ ಭಗವಂತನೇ ಕಾಣ್ತಾನೆ. ಆ ಪೂರ್ಣ ರೂಪ ನಮ್ಮ ಮನಸ್ಸಿನಲ್ಲಿ ಸ್ಥಿರ ಆದಾಗ ಅಜ್ಞಾನದ ಕತ್ತಲೆಲ್ಲ ಹರಿದು ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ಸ್ವಚ್ಛ ಆಗ್ಲಿಕ್ಕೆ ಇದೆಲ್ಲ ಒಂದು ಸಾಧನೆ. ಈ ಹಿಂದೆ ಇದನ್ನು ಅನೇಕ ಸರಿ ಹೇಳಿದ್ದೆ. ನಮಗೆ ಗೊತ್ತಿಲ್ಲದೆ ಇರುವ ಯಾವುದಾದ್ರು ಒಂದು ಮಾಹಿತಿ, ಶಾಸ್ತ್ರದ ಕುರಿತಾದ ಮಾಹಿತಿ, ಅದು ಓದಿದ್ರು ತಿಳಿತದೆ. ಅಥವಾ ಓದಿದ್ರು ತಿಳಿದೇ ಹೋದ್ರೆ ಯಾರು ಪಂಡಿತರ ಹತ್ರ ಹೋಗಿ ಕೇಳಿದವ್ರು ವಿವರಣೆ ಆದರೂ ಮಾಡ್ತಾರೆ. ಜ್ಞಾನವನ್ನು ಪಡ್ಕೊಳ್ಳೋದು ಒಂದು ದೃಷ್ಟಿಯಿಂದ ಸುಲಭ. ಯಾಕಂದ್ರೆ ಅಲ್ಲಿ ಬರೆದಿರ್ತಾರೆ ಪುಸ್ತಕದಲ್ಲಿ, ಅರ್ಥ ಆಗ್ತದೆ. ಅರ್ಥ ಆಗದೆ ಇದ್ರು ಯಾರು ವಿವರಿಸಿ ಹೇಳಿದ್ರಾರು ಆಗ್ತದೆ. ನಮ್ಮ ಸಾಧನೆಗಳು 2. ಒಂದು ಜ್ಞಾನ ಪಡ್ಕೊಳ್ಳೋದು, ಹೊಸ ಮಾಹಿತಿಯನ್ನು, ಹೊಸ ಜ್ಞಾನವನ್ನು ಪಡ್ಕೊಳ್ಳೋದು ಒಂದು. ಇನ್ನೊಂದು ಮನಸ್ಸನ್ನ, ವ್ಯಕ್ತಿತ್ವವನ್ನು ಶುದ್ಧ ಮಾಡ್ಕೊಳ್ಳೋದು. ಗೊತ್ತಿಲ್ಲದೆ ಇರೋ ಹೊಸ ಮಾಹಿತಿಯನ್ನು ಪಡ್ಕೊಂಡು ಪಂಡಿತ ಅಂತ ಅನ್ಸ್ಕೋಬಹುದು. 10-12 ವರ್ಷ ಓದ್ಬಿಟ್ರೆ ಪಂಡಿತರೇ ಆಗಿಬಿಡ್ತಾರೆ, ಸರಿನೇ. ಆದರೆ 10-12 ವರ್ಷ ಓದಿದ್ರು, ಬೇಕಾಷ್ಟು ಮಾಹಿತಿ ಸಂಪಾದನೆ ಮಾಡಿದ್ರು, ಪ್ರವಚನ ಮಾಡಿದ್ರು ಮನಸ್ಸು ಸ್ವಚ್ಛ ಆಗ್ತದೆ ಅಂತ ನಿಯಮ ಇಲ್ಲ. ಅದಾಗದ ಹೊರತು ಪುಸ್ತಕ ಪಾಂಡಿತ್ಯ ಅಂತ ಅನ್ನೋದು ವ್ಯರ್ಥ. ಮನಸ್ಸು ಸ್ವಚ್ಛ ಆಗಲಿಕ್ಕೆ ಒಂದು ವಿಶೇಷವಾದ ಪ್ರಯತ್ನನೇ ಮಾಡಬೇಕು. ಜ್ಞಾನ ಸಂಪಾದನೆಗಾಗಿ, ಡಿಗ್ರಿ ಸಂಪಾದನೆಗಾಗಿ ವಿಶೇಷ ಪ್ರಯತ್ನ ಮಾಡ್ತೀವಲ್ಲ, ವ್ಯಕ್ತಿತ್ವದ ದೋಷದ ಪರಿಹಾರಕ್ಕಾಗಿ ವಿಶೇಷವಾದ ಸಾಧನೆನೇ ಮಾಡಬೇಕು ಮನುಷ್ಯ. ಅದು ತಾನಾಗಿ ರಾತ್ರೋರಾತ್ರಿ ಆಗುವಂಥದ್ದಲ್ಲ. ಎಂಥ ದೊಡ್ಡವನು ಕೂಡ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ ಜ್ಞಾನವಾನಪಿ. ಭಗವದ್ಗೀತಾದಲ್ಲಿ ಮೊನ್ನೆ ಬಂತು. ದೊಡ್ಡ ಜ್ಞಾನಿಯೂ ಕೂಡ ಸ್ವಭಾವಕ್ಕೆ ಅನುಸಾರವಾಗಿ ಕೆಲವು ಬಾರಿ ಬಲಿ ಬಿದ್ದು ಹಾಳಾಗಿ ಹೋಗಿಬಿಡ್ತಾನೆ. ಆದ್ದರಿಂದ
ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ, ವ್ಯಕ್ತಿತ್ವವನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ವಿಶೇಷವಾದ ಪ್ರಯತ್ನನೇ, ಗಾಢವಾದ ಪ್ರಯತ್ನನೇ ಬೇಕು, ಹಾಗೆ ಆಗೋದಲ್ಲ. ಹೀಗೆ ಸಾಧನೆಗೆ ಎರಡು ಮುಖ, ಒಂದು ಜ್ಞಾನ ಸಂಪಾದನೆ, ಇನ್ನೊಂದು ವ್ಯಕ್ತಿತ್ವದ ಶುದ್ಧೀಕರಣ. ಅವೆರಡನ್ನೂ ಮಾಡಿದಾಗ ಮನುಷ್ಯ ಮುಕ್ತನಾಗ್ತಾನೆ ಅಂತ ಈ ಧ್ಯಾನ ಪ್ರಕರಣದ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.